ಮುಂದೆ ಯಾವ ಚುನಾವಣೆಗೂ ಸ್ಪರ್ಧಿಸಲ್ಲ, ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಗೀತಾ ಶಿವಣ್ಣ. ಮಹಿಳೆಯರು ಅಬಲೆಯರಲ್ಲ, ಎಲ್ಲ ಶಕ್ತಿ ಇದೆ, ಚುನಾವಣೆಗೆ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ, ಆದರೆ ಜನರ ಮಧ್ಯೆ ಕೆಲಸವನ್ನು ಮಾಡ್ತೀನಿ ಅಂತ ಶಿವಮೊಗ್ಗದ ಸಮಾವೇಶದಲ್ಲಿ ಭಾಗಿಯಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಸಂಸತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು, ಬಟ್ 2 ಬಾರಿಯೂ ಕೂಡ ಎಲ್ಲಕ್ಕಾಗಲಿಲ್ಲ. ಸೊ ಈಗ ಅಂತಿಮ ನಿರ್ಧಾರಕ್ಕೆ ಬಂದಿರುವಂಥದ್ದು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಮುಂದೆ ಯಾವ ಚುನಾವಣೆಗೂ ಕೂಡ ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಅಂತೇಳಿ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿರುವಂಥದ್ದು ಗೀತಾ ಶಿವಣ್ಣ. ಮಹಿಳೆಯರು ಅಬಲೆಯರಲ್ಲ, ಎಲ್ಲ ಶಕ್ತಿ ಇದೆ, ಚುನಾವಣೆಗೆ ಇನ್ಮೇಲೆ ನಾನು ಸ್ಪರ್ಧೆಯನ್ನು ಮಾಡಲ್ಲ, ಬಟ್ ಜನರ ಮಧ್ಯೆ ನಿಂತು ನಾನು ಕೆಲಸವನ್ನು ಮಾಡ್ತೀನಿ ಅಂತ ಇವತ್ತಿನ ಶಿವಮೊಗ್ಗದ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನ ವಹಿಸಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಈಗ ಈ ಜವಾಬ್ದಾರಿಯನ್ನ ಶ್ವೇತಾ ಅವರಿಗೆ ಹಸ್ತಾಂತರಿಸುತ್ತಾರೆ. ಅವರು ಈ ಕಾರ್ಯಕ್ರಮದ ಕುರಿತು 2 ಹಿತನುಡಿಗಳನ್ನ ನುಡಿಬೇಕಾಗಿ ಕೇಳ್ಕೊಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅವರು ನಮ್ಮನ್ನೆಲ್ಲರನ್ನು ಬಂಡಿಯಲ್ಲಿ ಕರೆದುಕೊಂಡು ಹೋಗುವ ಜವಾಬ್ದಾರಿ ಏನೇ ಜೊತೆಗೆ ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ, ಆದರೆ ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗುತ್ತೆ, ಎಲ್ಲ ನಗುಮುಖ ಇದೆ ಇವತ್ತು, ತುಂಬ ಖುಷಿ. ಏನೇ ಆದರೂ ನಾನು ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ, ಆದರೆ ನಾನು ಇಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗುತ್ತೆ, ಎಲ್ಲ ನಗುಮುಖ ಇದೆ ಇವತ್ತು.